ವಿಜಯಪುರ ಜಿಲ್ಲೆಯಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿದೆ. ಸಾಲ ಕೊಟ್ಟಿದ್ದಾನೆ ಒಬ್ಬ ವ್ಯಕ್ತಿ. ಸಾಲ ಕೊಟ್ಟ ನಂತರದಲ್ಲಿ ವಾಪಸ್ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕಾಗಿ ಗೇನ್ ಮಾಡಿದಾನಂತಂದ್ರೆ ಆ ಸಾಲ ಪಡೆದಂತಹ ವ್ಯಕ್ತಿಯನ್ನ ಕಟ್ಟಿ ಹಾಕಿದ್ದಾನೆ. ಸರಪಳಿಯಲ್ಲಿ ಕಟ್ಟಿ ಹಾಕಿದ್ದಾನೆ ಈ ಕೀಚಕ. ಚಡಚಣ ತಾಲೂಕಿನ ಹತ್ತಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಲಿಗೆ ಸರಪಳಿ ಹಾಕಿ ಚಾಂದ್ ಸಾಬ್ ಮುಲ್ಲಾ ಆತನನ್ನ ಬಂಧನದಲ್ಲಿ ಇರಿಸಲಾಗಿದೆ. ಸರಪಳಿ ಹಾಕಿ ಬಂಧಿಸಿದ್ದಂತಹ ಕುಮಾರ್ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಚಡಚಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈಗ ದಾಖಲಾಗಿದೆ. ಆದ್ರೆ ನಿಜಕ್ಕೂ ಕೂಡ ಎಂತ ಅಮಾನವೀಯ ಘಟನೆ ಅಂತಂದ್ರೆ ಬರೀ ಪಡೆದಿರೋದಾತ 20,000 ಅಂತೆ. ಅಷ್ಟಕ್ಕೆ ಕಾಲಿಗೆ ಸರಪಳಿಯನ್ನ ಕಟ್ಟಿ ಹಾಕಿ ಆತನನ್ನ ಬಂಧನದಲ್ಲಿ ಇರಿಸಲಾಗಿದೆ. ಅಲ್ಲಿ ತುಂಬಬೇಕಾದ ರೊಕ್ಕ ಕೊಡ್ರಿ, ಅವ್ರು ತುಂಬಬೇಕಾದ ರೊಕ್ಕ ಕೊಡ್ರಿ. ಅವ್ರದನ್ನ ಲೆಕ್ಕ ಮುಂದಿನ ಅವ್ರದನ್ನ ಬಗೆಹರಿಸ್ಕೋತೀನಿ, ನಾವು ಪೋತೀನಿ. ಅದಕ್ಕೆ 18 ದಿವಸದ ಪಗಾರ ನಿಮ್ಮದು ಯಾನು ಕೊಡೋವಿಲ್ಲ ಇಲ್ರಿ? ನಿಮ್ದು ಯಾನು ಕೊಡೋವಿಲ್ಲ ಇಲ್ಲ. ಅವ ನಡೋ ಶಿಕ್ಷಣ ಅದು ಬರಬರ ತಂದಿರಿ, ಇದು ಕಿಲಿ ಹಾಕದವ್ರು ನೀವೇ ಇಲ್ಲ. ನಿಮ್ದು ಯಾನು ಕೊಡೋವಿಲ್ಲ ಇಲ್ರಿ? ವಿಜಯಪುರ ಜಿಲ್ಲೆಯಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿದೆ. ಸಾಲ ಕೊಟ್ಟಿದ್ದಾನೆ ಒಬ್ಬ ವ್ಯಕ್ತಿ. ಸಾಲ ಕೊಟ್ಟ ನಂತರದಲ್ಲಿ ವಾಪಸ್ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕಾಗಿ ಗೇನ್ ಮಾಡಿದಾನಂತಂದ್ರೆ ಆ ಸಾಲ ಪಡೆದಂತಹ ವ್ಯಕ್ತಿಯನ್ನ ಕಟ್ಟಿ ಹಾಕಿದ್ದಾನೆ. ಸರಪಳಿಯಲ್ಲಿ ಕಟ್ಟಿ ಹಾಕಿದ್ದಾನೆ ಈ ಕೀಚಕ. ಚಡಚಣ ತಾಲೂಕಿನ ಹತ್ತಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಲಿಗೆ ಸರಪಳಿ ಹಾಕಿ ಚಾಂದ್ ಸಾಬ್ ಮುಲ್ಲಾ ಆತನನ್ನ ಬಂಧನದಲ್ಲಿ ಇರಿಸಲಾಗಿದೆ. ಸರಪಳಿ ಹಾಕಿ ಬಂಧಿಸಿದ್ದಂತಹ ಕುಮಾರ್ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಚಡಚಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈಗ ದಾಖಲಾಗಿದೆ. ಆದ್ರೆ ನಿಜಕ್ಕೂ ಕೂಡ ಎಂತ ಅಮಾನವೀಯ ಘಟನೆ ಅಂತಂದ್ರೆ ಬರೀ ಪಡೆದಿರೋದಾತ 20,000 ಅಂತೆ. ಅಷ್ಟಕ್ಕೆ ಕಾಲಿಗೆ ಸರಪಳಿಯನ್ನ ಕಟ್ಟಿ ಹಾಕಿ ಆತನನ್ನ ಬಂಧನದಲ್ಲಿ ಇರಿಸಲಾಗಿದೆ. ಅಲ್ಲಿ ತುಂಬಬೇಕಾದ ರೊಕ್ಕ ಕೊಡ್ರಿ, ಅವ್ರು ತುಂಬಬೇಕಾದ ರೊಕ್ಕ ಕೊಡ್ರಿ. ಅವ್ರದನ್ನ ಲೆಕ್ಕ ಮುಂದಿನ ಅವ್ರದನ್ನ ಬಗೆಹರಿಸ್ಕೋತೀನಿ, ನಾವು ಪೋತೀನಿ. ಅದಕ್ಕೆ 18 ದಿವಸದ ಪಗಾರ ನಿಮ್ಮದು ಯಾನು ಕೊಡೋವಿಲ್ಲ ಇಲ್ರಿ? ನಿಮ್ದು ಯಾನು ಕೊಡೋವಿಲ್ಲ ಇಲ್ಲ. ಅವ ನಡೋ ಶಿಕ್ಷಣ ಅದು ಬರಬರ ತಂದಿರಿ, ಇದು ಕಿಲಿ ಹಾಕದವ್ರು ನೀವೇ ಇಲ್ಲ. ನಿಮ್ದು ಯಾನು ಕೊಡೋವಿಲ್ಲ ಇಲ್ರಿ? ವಿಜಯಪುರ ಜಿಲ್ಲೆಯಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿದೆ. ಸಾಲ ಕೊಟ್ಟಿದ್ದಾನೆ ಒಬ್ಬ ವ್ಯಕ್ತಿ. ಸಾಲ ಕೊಟ್ಟ ನಂತರದಲ್ಲಿ ವಾಪಸ್ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕಾಗಿ ಗೇನ್ ಮಾಡಿದಾನಂತಂದ್ರೆ ಆ ಸಾಲ ಪಡೆದಂತಹ ವ್ಯಕ್ತಿಯನ್ನ ಕಟ್ಟಿ ಹಾಕಿದ್ದಾನೆ. ಸರಪಳಿಯಲ್ಲಿ ಕಟ್ಟಿ ಹಾಕಿದ್ದಾನೆ ಈ ಕೀಚಕ. ಚಡಚಣ ತಾಲೂಕಿನ ಹತ್ತಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಲಿಗೆ ಸರಪಳಿ ಹಾಕಿ ಚಾಂದ್ ಸಾಬ್ ಮುಲ್ಲಾ ಆತನನ್ನ ಬಂಧನದಲ್ಲಿ ಇರಿಸಲಾಗಿದೆ. ಸರಪಳಿ ಹಾಕಿ ಬಂಧಿಸಿದ್ದಂತಹ ಕುಮಾರ್ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಚಡಚಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈಗ ದಾಖಲಾಗಿದೆ. ಆದ್ರೆ ನಿಜಕ್ಕೂ ಕೂಡ ಎಂತ ಅಮಾನವೀಯ ಘಟನೆ ಅಂತಂದ್ರೆ ಬರೀ ಪಡೆದಿರೋದಾತ 20,000 ಅಂತೆ. ಅಷ್ಟಕ್ಕೆ ಕಾಲಿಗೆ ಸರಪಳಿಯನ್ನ ಕಟ್ಟಿ ಹಾಕಿ ಆತನನ್ನ ಬಂಧನದಲ್ಲಿ ಇರಿಸಲಾಗಿದೆ. ಅಲ್ಲಿ ತುಂಬಬೇಕಾದ ರೊಕ್ಕ ಕೊಡ್ರಿ, ಅವ್ರು ತುಂಬಬೇಕಾದ ರೊಕ್ಕ ಕೊಡ್ರಿ. ಅವ್ರದನ್ನ ಲೆಕ್ಕ ಮುಂದಿನ ಅವ್ರದನ್ನ ಬಗೆಹರಿಸ್ಕೋತೀನಿ, ನಾವು ಪೋತೀನಿ. ಅದಕ್ಕೆ 18 ದಿವಸದ ಪಗಾರ ನಿಮ್ಮದು ಯಾನು ಕೊಡೋವಿಲ್ಲ ಇಲ್ರಿ? ನಿಮ್ದು ಯಾನು ಕೊಡೋವಿಲ್ಲ ಇಲ್ಲ. ಅವ ನಡೋ ಶಿಕ್ಷಣ ಅದು ಬರಬರ ತಂದಿರಿ, ಇದು ಕಿಲಿ ಹಾಕದವ್ರು ನೀವೇ ಇಲ್ಲ. ನಿಮ್ದು ಯಾನು ಕೊಡೋವಿಲ್ಲ ಇಲ್ರಿ? ವಿಜಯಪುರ ಜಿಲ್ಲೆಯಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿದೆ. ಸಾಲ ಕೊಟ್ಟಿದ್ದಾನೆ ಒಬ್ಬ ವ್ಯಕ್ತಿ. ಸಾಲ ಕೊಟ್ಟ ನಂತರದಲ್ಲಿ ವಾಪಸ್ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕಾಗಿ ಗೇನ್ ಮಾಡಿದಾನಂತಂದ್ರೆ ಆ ಸಾಲ ಪಡೆದಂತಹ ವ್ಯಕ್ತಿಯನ್ನ ಕಟ್ಟಿ ಹಾಕಿದ್ದಾನೆ. ಸರಪಳಿಯಲ್ಲಿ ಕಟ್ಟಿ ಹಾಕಿದ್ದಾನೆ ಈ ಕೀಚಕ. ಚಡಚಣ ತಾಲೂಕಿನ ಹತ್ತಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಲಿಗೆ ಸರಪಳಿ ಹಾಕಿ ಚಾಂದ್ ಸಾಬ್ ಮುಲ್ಲಾ ಆತನನ್ನ ಬಂಧನದಲ್ಲಿ ಇರಿಸಲಾಗಿದೆ. ಸರಪಳಿ ಹಾಕಿ ಬಂಧಿಸಿದ್ದಂತಹ ಕುಮಾರ್ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಚಡಚಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈಗ ದಾಖಲಾಗಿದೆ. ಆದ್ರೆ ನಿಜಕ್ಕೂ ಕೂಡ ಎಂತ ಅಮಾನವೀಯ ಘಟನೆ ಅಂತಂದ್ರೆ ಬರೀ ಪಡೆದಿರೋದಾತ 20,000 ಅಂತೆ. ಅಷ್ಟಕ್ಕೆ ಕಾಲಿಗೆ ಸರಪಳಿಯನ್ನ ಕಟ್ಟಿ ಹಾಕಿ ಆತನನ್ನ ಬಂಧನದಲ್ಲಿ ಇರಿಸಲಾಗಿದೆ. ಅಲ್ಲಿ ತುಂಬಬೇಕಾದ ರೊಕ್ಕ ಕೊಡ್ರಿ, ಅವ್ರು ತುಂಬಬೇಕಾದ ರೊಕ್ಕ ಕೊಡ್ರಿ. ಅವ್ರದನ್ನ ಲೆಕ್ಕ ಮುಂದಿನ ಅವ್ರದನ್ನ ಬಗೆಹರಿಸ್ಕೋತೀನಿ, ನಾವು ಪೋತೀನಿ. ಅದಕ್ಕೆ 18 ದಿವಸದ ಪಗಾರ ನಿಮ್ಮದು ಯಾನು ಕೊಡೋವಿಲ್ಲ ಇಲ್ರಿ? ನಿಮ್ದು ಯಾನು ಕೊಡೋವಿಲ್ಲ
ಅಂದ್ರೆ ನಾನು ಕುಡಿಯಲ್ಲ 5,000 ರೂಪಾಯಿ ಕೊಡ್ಬೇಕಾದ್ರೆ ನಡು ಶಿಕ್ಷೆ ಇಲ್ಲ ಅವ ನಡುವ ಶಿಕ್ಷಣ ಅದು ಬರಬರ ತಂದಿರಿ ಇದು ಕಿಲಿ ಹಾಕದವ್ರು ನೀವೇ ಇಲ್ಲ ನಿಮ್ದು ಯಾರು ಕೊಡೋವಿಲ್ಲ ಇಲ್ರಿ. ವಿಜಯಪುರ ಜಿಲ್ಲೆಯಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿದೆ. ಸಾಲ ಕೊಟ್ಟಿದ್ದಾನೆ ಒಬ್ಬ ವ್ಯಕ್ತಿ, ಸಾಲ ಕೊಟ್ಟ ನಂತರದಲ್ಲಿ ವಾಪಸ್ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕಾಗಿ ಗೇಮ್ ಮಾಡಿದಾನಂತಂದ್ರೆ ಆ ಸಾಲ ಪಡೆದಂತಹ ವ್ಯಕ್ತಿಯನ್ನ ಕಟ್ಟಿ ಹಾಕಿದ್ದಾನೆ. ಸರಪಳಿಯಲ್ಲಿ ಕಟ್ಟಿ ಹಾಕಿದ್ದಾನೆ ಈ ಕೀಚಕ. ಚಡಚಣ ತಾಲೂಕಿನ ಹತ್ತಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಲಿಗೆ ಸರಪಳಿ ಹಾಕಿ ಚಾನ್ಸ ಅಬ್ದುಲ್ಲಾ ಆತನನ್ನ ಬಂಧನದಲ್ಲಿ ಇರಿಸಲಾಗಿದೆ. ಸರಪಳಿ ಹಾಕಿ ಬಂಧಿಸಿದ್ದಂತಹ ಕುಮಾರ್ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಚಡಚಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈಗ ದಾಖಲಾಗಿದೆ. ಆದ್ರೆ ನಿಜಕ್ಕೂ ಕೂಡ ಎಂತ ಅಮಾನವೀಯ ಘಟನೆ ಅಂತಂದ್ರೆ ಬರೀ ಪಡೆದಿರೋದಾತ 20,000 ಅಂತೆ. ಅಷ್ಟಕ್ಕೆ ಕಾಲಿಗೆ ಸರಪಳಿಯನ್ನ ಕಟ್ಟಿ ಹಾಕಿ ಆತನನ್ನ ಬಂಧನದಲ್ಲಿ ಇರಿಸಲಾಗಿದೆ. ಕೊಡ್ರಿ ರೊಕ್ಕ ಅಲ್ಲಿ ತುಂಬಬೇಕಾದ ರೊಕ್ಕ ಕೊಡ್ರಿ ಅವ್ರು ತುಂಬಬೇಕಾದ ರೊಕ್ಕ ಕೊಡ್ರಿ. ಅವ್ರದನ್ನ ಲೆಕ್ಕ ಮುಂದಿನ ಅವ್ರದನ್ನ ಬಗೆಹರಿಸ್ಕೋತೀನಿ ನಾವು ಪೋತೀನಿ ಅದಕ್ಕೆ. 18 ದಿವಸದಿಂದ 12 ದಿವಸದ ಪಗಾರ. ನಿಮ್ಮದು ಯಾನು ಕೊಡೋವಿಲ್ಲ ಇಲ್ರಿ ಅವ ನಿಮ್ದು ಯಾನು ಕೊಡೋವಿಲ್ಲ ಅಂದ್ರೆ ನಾನು ಕುಡಿಯಲ್ಲ 5,000 ರೂಪಾಯಿ ಕೊಡ್ಬೇಕಾದ್ರೆ ನಡು ಶಿಕ್ಷೆ ಇಲ್ಲ ಅವ ನಡುವ ಶಿಕ್ಷಣ ಅದು ಬರಬರ ತಂದಿರಿ ಇದು ಕಿಲಿ ಹಾಕದವ್ರು ನೀವೇ ಇಲ್ಲ ನಿಮ್ದು ಯಾರು ಕೊಡೋವಿಲ್ಲ ಇಲ್ರಿ. ವಿಜಯಪುರ ಜಿಲ್ಲೆಯಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿದೆ. ಸಾಲ ಕೊಟ್ಟಿದ್ದಾನೆ ಒಬ್ಬ ವ್ಯಕ್ತಿ, ಸಾಲ ಕೊಟ್ಟ ನಂತರದಲ್ಲಿ ವಾಪಸ್ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕಾಗಿ ಗೇಮ್ ಮಾಡಿದಾನಂತಂದ್ರೆ ಆ ಸಾಲ ಪಡೆದಂತಹ ವ್ಯಕ್ತಿಯನ್ನ ಕಟ್ಟಿ ಹಾಕಿದ್ದಾನೆ. ಸರಪಳಿಯಲ್ಲಿ ಕಟ್ಟಿ ಹಾಕಿದ್ದಾನೆ ಈ ಕೀಚಕ. ಚಡಚಣ ತಾಲೂಕಿನ ಹತ್ತಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಲಿಗೆ ಸರಪಳಿ ಹಾಕಿ ಚಾನ್ಸ ಅಬ್ದುಲ್ಲಾ ಆತನನ್ನ ಬಂಧನದಲ್ಲಿ ಇರಿಸಲಾಗಿದೆ. ಸರಪಳಿ ಹಾಕಿ ಬಂಧಿಸಿದ್ದಂತಹ ಕುಮಾರ್ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಚಡಚಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈಗ ದಾಖಲಾಗಿದೆ. ಆದ್ರೆ ನಿಜಕ್ಕೂ ಕೂಡ ಎಂತ ಅಮಾನವೀಯ ಘಟನೆ ಅಂತಂದ್ರೆ ಬರೀ ಪಡೆದಿರೋದಾತ 20,000 ಅಂತೆ. ಅಷ್ಟಕ್ಕೆ ಕಾಲಿಗೆ ಸರಪಳಿಯನ್ನ ಕಟ್ಟಿ ಹಾಕಿ ಆತನನ್ನ ಬಂಧನದಲ್ಲಿ ಇರಿಸಲಾಗಿದೆ. ಕೊಡ್ರಿ ರೊಕ್ಕ ಅಲ್ಲಿ ತುಂಬಬೇಕಾದ ರೊಕ್ಕ ಕೊಡ್ರಿ ಅವ್ರು ತುಂಬಬೇಕಾದ ರೊಕ್ಕ ಕೊಡ್ರಿ. ಅವ್ರದನ್ನ ಲೆಕ್ಕ ಮುಂದಿನ ಅವ್ರದನ್ನ ಬಗೆಹರಿಸ್ಕೋತೀನಿ ನಾವು ಪೋತೀನಿ ಅದಕ್ಕೆ. 18 ದಿವಸದಿಂದ 12 ದಿವಸದ ಪಗಾರ. ನಿಮ್ಮದು ಯಾನು ಕೊಡೋವಿಲ್ಲ ಇಲ್ರಿ ಅವ ನಿಮ್ದು ಯಾನು ಕೊಡೋವಿಲ್ಲ ಅಂದ್ರೆ ನಾನು ಕುಡಿಯಲ್ಲ 5,000 ರೂಪಾಯಿ ಕೊಡ್ಬೇಕಾದ್ರೆ ನಡು ಶಿಕ್ಷೆ ಇಲ್ಲ ಅವ ನಡುವ ಶಿಕ್ಷಣ ಅದು ಬರಬರ ತಂದಿರಿ ಇದು ಕಿಲಿ ಹಾಕದವ್ರು ನೀವೇ ಇಲ್ಲ ನಿಮ್ದು ಯಾರು ಕೊಡೋವಿಲ್ಲ ಇಲ್ರಿ. ವಿಜಯಪುರ ಜಿಲ್ಲೆಯಲ್ಲಿ ಒಂದು ಅಮಾನವೀಯ ಘಟನೆ ನಡೆದಿದೆ. ಸಾಲ ಕೊಟ್ಟಿದ್ದಾನೆ ಒಬ್ಬ ವ್ಯಕ್ತಿ, ಸಾಲ ಕೊಟ್ಟ ನಂತರದಲ್ಲಿ ವಾಪಸ್ ಕೊಟ್ಟಿಲ್ಲ ಅನ್ನುವಂತ ಕಾರಣಕ್ಕಾಗಿ ಗೇಮ್ ಮಾಡಿದಾನಂತಂದ್ರೆ ಆ ಸಾಲ ಪಡೆದಂತಹ ವ್ಯಕ್ತಿಯನ್ನ ಕಟ್ಟಿ ಹಾಕಿದ್ದಾನೆ. ಸರಪಳಿಯಲ್ಲಿ ಕಟ್ಟಿ ಹಾಕಿದ್ದಾನೆ ಈ ಕೀಚಕ. ಚಡಚಣ ತಾಲೂಕಿನ ಹತ್ತಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾಲಿಗೆ